ಅಶು ಅಡುಗೆ ಮನೆ ಕಡೆಯಿಂದ ಎಲ್ಲರಿಗೂ ಶರಣ್ರಿ. ಏನು ಮಾಡತ್ತೀರಿ, ಆರಾಮದಿರಿ ಅನ್ಕೋತಾನೆ. ಇವತ್ತು ನಾನು ಏನು ಮಾಡತ್ತಂದ್ರೆ ಅಳಕು ಜುಣ್ಕ ಮಾಡತ್ತೀನಿ ನೋಡ್ರಿ. ಅಳಕು ಜುಣ್ಕ ಆತಂದ್ರೆ ನಮಗೆ ಕಟ್ಟಿ ರೊಟ್ಟಿ, ಸಜ್ಜಿವು, ಜೋಳದ್ದು ಎಲ್ಲ ನೆನಪಾಗ್ತಾವ್ರಿ. ಈಗ ನೋಡ್ರಿ, ಅಳಕು ಜುಣ್ಕ ಮಾಡಕ್ಕೆ ನಾವು ಒಂದಿಷ್ಟು ಸಾಮಾನು ತೋರ್ಸಾತೀನಿ ನಿಮಗೆ. ಕಟ್ ಮಾಡಿದಂಥ ಉಳ್ಳಿಗಡ್ಡಿ ರೀ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ, ಆಮೇಲೆ ಅರ್ಶಿಣ ಪುಡಿ ರೀ, ಒಂದಿಷ್ಟು ಜೀರಿಗೆ, ಅಜ್ವಾನ, ಆಮೇಲೆ ಏನತ್ತಂದ್ರೆ ಕುಟ್ಟಿದ ಶೇಂಗಾ ರೀ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಮೇನ್ ನಮಗೆ ಬೇಕಾಗಿದ್ದು ಕಡ್ಲೆ ಹಿಟ್ಟು ಜುಣ್ಕ ಮಾಡೋಕೆ. ಈಗ ಒಗ್ಗರ್ನಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಅದ್ರ ಜೊತೆಗೆ ಒಂದಿಷ್ಟು ಅಜ್ವಾನ ಹಾಕೋತೀನಿ ರೀ. ಅಜ್ವಾನ ಹಾಕೊಳ್ಳೋದ್ರಿಂದ ಒಂದಿಷ್ಟು ಬಜ್ಜಿ ಥರ ಸ್ಮೆಲ್ ಬರ್ತೈತೆ ರೀ. ಅದ್ರ ಜೊತೆಗೆ ಒಂದಿಷ್ಟು ಕರಿಬೇವು ಹಾಕ್ರಿ ಒಗ್ಗರ್ನಿ ಒಳಗೆ. ಆಮೇಲೆ ಏನಪ್ಪ ಅಂತಂದ್ರೆ ಉಳ್ಳಿಗಡ್ಡಿ ಅದಾದ ಕೂಡಲೇ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಏನು ಮಾಡೋಣ ಈಗತ್ತಂದ್ರೆ ಖಾರ ಸಲುವಾಗಿ ಒಂದಿಷ್ಟು ಮೆಣಸಿನ್ಕಾಯಿ ಸೇರಿಸೋಣ ರೀ. ಮೆಣಸಿನ್ಕಾಯಿನೂ ಸೇರಿಸಿ ಒಂದಿಟ್ಟು ಏನು ಕೆಂಪಾಗುವಂಗೆ ಹುರ್ಕೊಳ್ಳೋಣ ರೀ. ಈಗ ಮೆಣಸಿನ್ಕಾಯಿದು ಒಂದಿಷ್ಟು ಕಾಟು ವಾಸನೆ ಬರ್ತಿರ್ತೈತಿ. ಅದರ ಜೊತೆಗೆ ಏನು ಮಾಡೋಣ ಅಂತಂದರೆ ಇವೆರಡು ಒಂದು ಸ್ವಲ್ಪ ಕೆಂಪಾಗಕ್ಕೆ ಬರೋಣ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ ರೀ. ಕೊತ್ತಂಬರಿ ಹಾಕ್ಕೊಳ್ಳೋದ್ರಿಂದ ಒಂದಿಷ್ಟು ಘಮ ಘಮ ನಾರ್ತೈತಿ ರೀ ಜುಣಕ್ಕೆ. ಅದಕ್ಕೆ ಏನಪ್ಪ ಅಂತಂದ್ರೆ ಈಗ ಒಂದಿಟ್ಟು ಟೊಮೆಟೊ ಸೇರಿಸ್ಕೊಳ್ಳೋಣ ರೀ. ಟೊಮೆಟೊನೂ ಸೇರಿಸಿ ಈಗ ಚಂದಂಗೆ ಹುರ್ಕೊಳ್ಳೋಣ ರೀ ಅದನ್ನು ಎಣ್ಣೆ ಒಳಗೆ ಇದೇ ರೀತಿ ತಾಳಸ್ಕೋತ ಹೋಗಿ ಆಮೇಲೆ ಏನಪ್ಪ ಅಂತಂದ್ರೆ ಅವೆಲ್ಲನೂ ಸ್ವಲ್ಪ ಮಿದುವಾದ ಕೂಡಲೇ ಅದಕ್ಕೆ ಅರ್ಶಿಣ ಪುಡಿ ಹಾಕ್ಕೊಳ್ಳೋಣ ರೀ. ಅರ್ಶಿಣ ಪುಡಿ ಹಾಕ್ಕೊಂಡು ಕುಟ್ಟಿಟ್ಟಂಥ ಶೇಂಗಾ ಹಾಕ್ಕೊಳ್ಳೋಣ ರೀ. ಆಯ್ತು, ಮತ್ತೊಂದಿಷ್ಟು ತಿರುಗಾಡ್ಕೊಂಡು ಅದಕ್ಕೆ ನಮಗೆ ಎಷ್ಟು ಜುಣಕ್ಕೆ ಬೇಕಲ್ಲ ಅದನ್ನು ಅಳತಿ ನೋಡ್ಕೊಂಡು ಒಂದಿಟ್ಟು ನೀರು ಹಾಕೋಣ ರೀ. ನೀರು ಹಾಕಿ ಅದನ್ನು ಉಪ್ಪು ಸೇರಿಸಿ ಅದನ್ನು ಕುದಿಯಾಕೆ ಬಿಡೋಣ ರೀ. ಒಂದಿಷ್ಟು ಕುದಿ ಬರೋ ತನಕ ಏನು ಮಾಡೋಣಪ್ಪ ಅಂತಂದ್ರೆ ಈಗ ಜುಣ್ಕಕ್ಕೆ ನಾವು ಹಿಟ್ಟು ಕಲಿಸ್ಕೊಳ್ಳೋಣ ರೀ. ಒಂದಿಟ್ಟು ಗಂಟು ಬರಲಾರ್ದಂಗೆ ಕಡಲೆ ಹಿಟ್ಟೊಳಗೆ ನೀರು ಸೇರಿಸಿ ಸರಿಯಾಗಿ ನಾವು ಹಿಟ್ಟು ಕಲಿಸ್ಕೊಳ್ಳೋಣ ರೀ. ಭಾಳ ನೀರು ಹಾಕಾತನಂತ ಅನ್ಕೋಬೇಡ್ರಿ. ನಾವು ಮಾಡತ್ತಿದ್ದೀಗ ಅಳಕು ಜುಣಕ್ಕೆ. ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ಜಾಸ್ತಿ ನೀರು ಹಾಕ್ಕೊಂಡು ಹಿಟ್ಟು ಅಳಕಂಗೆ ಆಗುವಂಗೆ ಕಲಿಸ್ಕೋಬೇಕ್ರಿ ಚಂದಂಗೆ. ನೋಡಿರಿ ಈಗ ಹೆಂಗೆ ಕಲಿಸೀನಿ, ಈಗ ಕರೆಕ್ಟ್ ಆಗೈತಿ. ಆ ವಿಸ್ಕರ್ಗೆ ಒಂದಿಟ್ಟು ಹಿಟ್ಟು ಹತ್ತಾತಿಲ್ಲ, ಹಂಗಂದ್ರೆ ಏನೀಗ ನಮ್ದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಐತಿ ಅದು. ಈಗ ಏನು ಮಾಡತ್ತನು ಅಂತಂದ್ರೆ ಕುದಿಯತ್ತಿದ್ದ ಒಗ್ಗರ್ನೆಗೆ ನಾ ಏನು ಮಾಡೀನಿ ಈಗ ಕಲಸಿದ ಹಿಟ್ಟೆಲ್ಲನೂ ಹಾಕ್ಕೊಂಡೀನಿ ರೀ. ಹಿಂಗೆ ಹಾಕ್ಕೊಂಡು ಸ್ವಲ್ಪ ತಿರುಗಾಡಿಸಿ ಮತ್ತೇನು ಮಾಡೋದು ಅಂತಂದ್ರೆ ಉಪ್ಪು ಬೇಕಾಗಿತ್ತೋ ಇಲ್ಲೋ ಅಂತ ರುಚಿ ನೋಡ್ಕೊಂಡು ಅದಕ್ಕೆ ತಕ್ಕಂಗೆ ಹಾಕ್ಕೊಳ್ಳೋಣ ರೀ. ಈಗ ನೋಡ್ರಿ ಅಂತಂದ್ರೆ ಜುಣಕ್ಕೆ ರೆಡಿ ಆಗೈತೆ ರೀ. ಈಗ ಅಳಕು ಜುಣ್ಕನ ಲಾಸ್ಟ್ ಒಂದಿಷ್ಟು ಕೊತ್ತಂಬರಿ ಸೇರಿಸಿ ತಿನ್ನಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗೇನಪ್ಪ ಅಂದ್ರೆ ನೋಡ್ರಿ ಇಲ್ಲಿ ಅಳಕು ಜುಣಕ್ ರೆಡಿ ಆಗೈತಿ. ಅದ್ರ ಜೊತೆ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಅನ್ನ ಹಚ್ಕೊಂಡು ತಿನ್ಬೋದು ರೀ. ಮಸ್ತ್ ಅನ್ನಿಸ್ತೈತಿ ಟೇಸ್ಟ್ ತಿನ್ನಕ್ಕೆ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಮತ್ತಷ್ಟು ಹೊಸ ರೆಸಿಪಿಗಾಗಿ ಅಶು ಅಡುಗೆ ಮನೆನ ನೋಡ್ತಾಯಿರ್ರಿ.